ಹಾರೋಹಳ್ಳಿಯಲ್ಲಿ ಡಿಕೆಶಿಗೆ ಅದ್ಧೂರಿ ಸ್ವಾಗತ ಸಿಕ್ತು. ಸಿಎಂಗೆ ಬೆಳ್ಳುಳ್ಳಿ ಮೆಣಸಿನಕಾಯಿ ಹಾರ ಹಾಕಿ ಸ್ವಾಗತ ಮಾಡಿದ್ರು. ಮೊದಲಿಗೆ ಬಂದಿದ್ದೆ ಹಾರೋಹಳ್ಳಿಗೆ, ಅಲ್ಲಿ ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯಿ ಹಾರ ಹಾಕಿ ಅವರಿಗೆ ಸ್ವಾಗತ ಮಾಡಿದ್ರು. ದೃಷ್ಟಿ ತೆಗೆಯೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹಾರ ಹಾಕಿದ್ರು. ಅವರಿಗೆ ದೃಷ್ಟಿ ಬಿದ್ದಿದೆ, ಅದನ್ನ ಮೊದಲು ತೆಗಿಬೇಕು ಅನ್ನುವಂತಹ ಉದ್ದೇಶದಿಂದ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕನಕಪುರಕ್ಕೆ ಡಿಕೆಶಿ ಅವರು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ನೀವು ಗಮನಿಸ್ತಾ ಇದ್ದೀರಿ ನೋಡಿ, ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯಿ ಹಾರ ಇದು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಒಂದಿಷ್ಟು ದೃಷ್ಟಿ ಬಿದ್ದಿರುತ್ತೆ, ಅವ್ರ ಕಣ್ಣು ಇವ್ರ ಕಣ್ಣು ಎಲ್ಲ ಬಿದ್ದಿರುತ್ತೆ. ಈಗ ಸ್ವಕ್ಷೇತ್ರ, ಅವರ ತವರು ಕ್ಷೇತ್ರ ಕನಕಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಮೊದಲು ದೃಷ್ಟಿ ತೆಗಿಬೇಕು ಅನ್ನುವಂಥ ಉದ್ದೇಶದಿಂದ ಬೆಳ್ಳುಳ್ಳಿ ಇರತಕ್ಕಂಥ, ಮೆಣಸಿನಕಾಯಿ ಇರತಕ್ಕಂಥ ಒಂದು ದೊಡ್ಡ ಹಾರವನ್ನು ಹಾಕ್ತಾ ಇದ್ದಾರೆ ನೋಡಿ. ನೀವೇನು ರೆಡ್ ಕಲರಲ್ಲಿ ನೋಡ್ತಾ ಇದ್ದೀರಿ, ಅದು ಕೆಂಪು ಬಣ್ಣದಿಂದ ಏನು ಅದಕ್ಕೆ ಕವರ್ ಹಾಕಿದ್ದಾರೆ. ಅದು ದೃಷ್ಟಿ ತೆಗೆಯೋ ಉದ್ದೇಶದಿಂದ ಕಾರ್ಯಕರ್ತರು, ಅಭಿಮಾನಿಗಳು, ಅವರ ಆಪ್ತ ಬಳಗ ಎಲ್ಲರೂ ಸೇರ್ಕೊಂಡು ಹಾಕಿರ್ತಕ್ಕಂಥ ಒಂದು ಹಾರ. SIR ಕುರಿತು ಅವರು ಸ್ಪಷ್ಟವಾಗಿ ತುಂಗಣಿ ಗ್ರಾಮದ ಜನರಿಗೆ ಒಂದು ವಿಶೇಷ ಸೂಚನೆಯನ್ನ ಕೊಟ್ಟರು. ಯಾರ್ಯಾರು ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ವೋ ತಕ್ಷಣ ಅರ್ಜಿ ಸಲ್ಲಿಸಿ, ಅಂದ್ರೆ ಚುನಾವಣಾ ಆಯೋಗಕ್ಕೆ ಅರ್ಜಿ ಸಲ್ಲಿಸಿ. ಅದು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಅಕ್ಕಿ ಸಿಗತ್ತೆ, ವಿದ್ಯುತ್ ಸಿಗುತ್ತೆ, ಏನೇನು ಫೆಸಿಲಿಟೀಸ್ ಸಿಗಬೇಕೋ ಅದೆಲ್ಲವೂ ಕೂಡ ಸಿಗುತ್ತೆ. ಇಲ್ಲ ಎಲ್ಲವನ್ನ ಕಳ್ಕೋಬೇಕಾಗತ್ತೆ. ದಯವಿಟ್ಟು ಆ ಕೆಲಸ ಮೊದಲು ಮಾಡಿ ಅಂತ ಹೇಳಿದ್ರು. ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹುಡುಗರು, ಯುವಕರ ಭವಿಷ್ಯ ಈ SIR ಏನ್ ಬಂದಿದೆಯಲ್ಲ, ಎಲ್ಲರೂ ಕೂಡ ಹೊಸದಾಗಿ ಅರ್ಜಿ ಹಾಕೋಬೇಕು. ನೀವು ಹಳೆ ನಮ್ಗೆ ಓಟಿದೆ ಅಂತ ತಿಳ್ಕೊಂಡ್ರೆ ನಿಮ್ಗೆ ಆಗುದಿಲ್ಲ. SIR ಅಲ್ಲಿ ಮತ್ತೆ ನೀವು ಅರ್ಜಿ ಹಾಕ್ಬೇಕು. ನೀವು ಅರ್ಜಿ ಹಾಕಿ ನೀವು ವೋಟ್ ಸೇರಿಸಬೇಕು. ವೋಟ್ ಸೇರಿಸಿಲ್ಲ ಅಂದ್ರೆ ನಿಮ್ಗೆ ಅಕ್ಕಿ ಸಿಕ್ಕುದಿಲ್ಲ, ಕರೆಂಟ್ ಸಿಕ್ಕುದಿಲ್ಲ, ಮತ್ತು ನಿಮ್ಮ ಗೃಹಲಕ್ಷ್ಮಿ ಸಿಕ್ಕುದಿಲ್ಲ. ಇದೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ನೀವು ಎಲ್ಲ ಭಾಗ್ಯಗಳು ಇವತ್ತು ಎಲ್ಲ ಗ್ಯಾರಂಟಿಗಳು ಸಿಗ್ಬೇಕಾದ್ರೆ ನೀವು ಓಟು ಕನಕಪುರದಲ್ಲೇ ಉಳಿಸ್ಕೊಳ್ಬೇಕು. ಕನಕಪುರದಲ್ಲಿ ಓಟ್ ಉಳಿಸ್ಕೊಂಡಾಗ ಮಾತ್ರ ನಿಮ್ಗೆಲ್ಲ ಕೂಡ ಅನುಕೂಲ ಆಗ್ತದೆ. ಇದು ನಿಮ್ ತಲೆಯಲ್ಲಿ ಇರಬೇಕು. ದಯವಿಟ್ಟು ಯಾರು ಬೆಂಗಳೂರಲ್ಲಿ ಹೋಗಿ ಉದ್ಯೋಗಗೋಸ್ಕರ ಇದ್ದೀರಿ, ಅವ್ರನ್ನೆಲ್ಲ ಕೂಡ ಓಟನ್ನ ಸರಿಯಾದ ರೀತಿಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ, ಊರಲ್ಲೇ ಕೂಡ ಓಟನ್ನ ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಸೇರಿ ಮಾಡಬೇಕು. ಹುಡುಗರು